ವಿಧಾನಸಭಾ ಕ್ಷೇತ್ರ ಬಂದಿದ್ದೀರಿ, ಬೆಳಗಾವಿ ಜಿಲ್ಲೆ. ಇಲ್ಲಿ ಸೋಯಾಬೀನ್ ಬೆಳೆದಿರ್ತಕ್ಕಂಥ ಹೊಲಗಳಿಗೆ ಭೇಟಿ ಮಾಡಿದ್ರಿ. ನಾವು ಸನ್ಮಾನ್ಯ ರವಿಕುಮಾರ್ ಅವರು, ನಮ್ಮ ಪಾಟೀಲರು, ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು, ಜಿಗ್ಜಿಣ್ಗಿ ಅವರು, MP ಅವರು, ರಮೇಶ್ ಜಾರಕಿಹೊಳಿ ಅವರು, CT ರವಿ ಅವರು, ಜೊಲ್ಲೆ ಅವರು, ನಾವೆಲ್ಲರೂ ಬಂದಿರೋವಂಥದ್ದು. ರೈತರಿಗೆ ಪರವಾಗಿದ್ದೀರಿ. ಈ ಕಷ್ಟ ಏನು ಬೀಳ್ತಾ ಇದ್ದಾರೆ ರೈತರು, ಅದನ್ನು ಸರ್ಕಾರದ ಗಮನಕ್ಕೆ ತರೋವಂಥದ್ದು, ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಬೇಗ ಸಿಗಬೇಕು, ಆ ದೃಷ್ಟಿಯಿಂದ ನಾವು ಬಂದಿದ್ದೀರಿ. ಇದರಲ್ಲಿ ನಾವೇನು ರಾಜಕೀಯ ಮಾಡುವಂಥದ್ದಿಲ್ಲ. ಇವರು ಬದುಕಿದ್ರೆ ಈ ಸರ್ಕಾರ ಇಷ್ಟೊತ್ತಿಗೆ ವರದಿ ತಗೊಂಡು ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ, ಕೇಂದ್ರ ಸಚಿವರನ್ನ ಭೇಟಿ ಮಾಡಿ, ಹೀಗಾಗಿದೆ, ಇಮಿಡಿಯೇಟ್ ಒಂದು ತಂಡ ಕಳಿಸ್ಕೊಡಿ, ಪರಿಹಾರ ಕೊಡಬೇಕು. ಫಸ್ಟ್ ನಾವು ಪರಿಹಾರ ಬಿಡುಗಡೆ ಮಾಡ್ತೀರಿ, ನೀವು ಪರಿಹಾರ ಬಿಡುಗಡೆ ಮಾಡಿದ್ಮೇಲೆ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬಿಡಿ ಅಂತ ಹೇಳಬೇಕಾಯಿತು. ಇದು ಪದ್ಧತಿ. ಇಂದ ನಮ್ಮ ಸರ್ಕಾರ ಇದ್ದಾಗೂ ಕೂಡ ನಾವು ಮೊದಲು ನಮ್ಮ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರಿ, ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ಕೊಡ್ತಾಯಿದ್ರು. ಇಲ್ಲಿ ಈ ಸರ್ಕಾರ ಕೇಂದ್ರಕ್ಕೂ ಲೆಟ್ರ್ ಬರೆದಿಲ್ಲ, ಇವ್ರ ಹಣನೂ ಬಿಡುಗಡೆ ಮಾಡ್ತಾಯಿಲ್ಲ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಸುಮಾರು 2,500 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಸರ್ಕಾರ ಬಂದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇಡೀ ಅಧಿಕಾರಿಗಳ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ, ಬಡವರು ಗೋಳು ಕೇಳೋರಿಲ್ಲ, ಈ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯನವ್ರು ಮಾತ್ರ ಮಜಾ ಹೊಡ್ಕೊಂಡು DK ಶಿವಕುಮಾರ್ ಸಿದ್ದರಾಮಯ್ಯನವರು ಬೀದಿ ಸುತ್ತಾ ಇದ್ದಾರೆ. ಕೇಳಿದ್ರೆ ನಾನು ಮುಖ್ಯಮಂತ್ರಿ 5 ವರ್ಷ, ಏನಕ್ಕೆ 5 ವರ್ಷ ಇರ್ತೀರ ರೀ? ಯಾವ ಪುರುಷಾರ್ಥಕ್ಕೋಸ್ಕರ 5 ವರ್ಷ ನೀವು CM ಆರ್ಗೆ ಇರಬೇಕು? ಒಳ್ಳೆ ಕೆಲಸ ಮಾಡಿದ್ರೆ 1 ವರ್ಷ ಸಾಕು. CM ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು ಅಲ್ಲನಪ್ಪ, 1 ವರ್ಷ ತಾನೆ? 17 ತಿಂಗಳು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು. ಇಡೀ ದೇಶ ಇವತ್ತೂ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪು ಮಾಡ್ಕತ್ತೆ. ನಾನು 2 ಬಾರಿ ಮುಖ್ಯಮಂತ್ರಿ, ಏನಕ್ಕೆ? ಯಾರ ಮನೆ ಹಾಳು ಮಾಡೋಕ್ಕೆ ನೀನು 2 ಬಾರಿ ಮುಖ್ಯಮಂತ್ರಿ? ರೈತರ ಕಷ್ಟದಲ್ಲಿದ್ದಾಗ ಬಂದು ಅವ್ರ ಜೊತೆ ನಿಂತ್ಕೊಂಡು, ನಾನು ಇದ್ದೀನಪ್ಪ, ಎಷ್ಟು ಬೇಕು ನಿಮಗೆ? BJP ಇದ್ದಾಗ 2 ಪಟ್ಟು ಜಾಸ್ತಿ ಕೊಟ್ಟಿದ್ದಾರಂತೆ, ನಾನು 3 ಪಟ್ಟು ಕೊಡ್ತೀನಿ ರೀ, BJPಯವ್ರಿಗಿಂತ ನಾನು ಕಡಿಮೆ ಇಲ್ಲ ಅಂತ ಹೇಳಬೇಕಾಯ್ತು. ಅದು ಬಿಟ್ಬಿಟ್ಟು BJPಯವ್ರು ಅವರು 25,000 ಕೊಟ್ಟಿದ್ರೆ ನಾನು 10,000 ಕೊಡ್ತೀನಿ ಅಂತ ಹೇಳಕ್ಕೆ ನೀನೇ ಬೇಕಾ ಮುಖ್ಯಮಂತ್ರಿ? ಇದು ಈ ಸರ್ಕಾರ ಬಿರಿ ಗ್ಯಾರಂಟಿ 2,000 ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ನಾಮ ಎಳೆಯುವಂಥ ಸರ್ಕಾರ ಇದು. ನಾಮದ ಈ ಗ್ಯಾರಂಟಿನೂ ಕೊಡಲ್ಲ. ಎಲೆಕ್ಷನ್ ಬಂದರೆ ಗ್ಯಾರಂಟಿ ದುಡ್ಡು ಬರ್ತತೆ, ಇಲ್ಲಾಂದರೆ ಅದೂ ಇಲ್ಲ. ಈಗ ಜನ ಕೇಳ್ತಾ ಇರೋದು ನೀನು 2,000 ಅಲ್ಲ. ಇಲ್ಲಿ ರೈತರು ಬೆಳೆ ಬೆಳೆಯೋಕ್ಕೆ 25,000, ಬೆಳೆ ಬಂದಿದ್ರೆ 1 ಲಕ್ಷ ರೂಪಾಯಿ ಬರಬೇಕಾಯ್ತು ಹೆಕ್ಟೇರ್ಗೆ. 1 ಲಕ್ಷ, ಅದೂ ಇಲ್ಲ. ಇವತ್ತು ಯಾರೋ ನಾನು 12 ತಿಂಗಳು ಕೂಡಿಟ್ಬಿಟ್ಟು ವಾಷಿಂಗ್ ಮಿಷಿನ್ ಅಲ್ಲಪ್ಪ, ಇಲ್ಲಿ ಹೊಲನೇ ವಾಶ್ ಆತೈತೆ, ಇಲ್ಲಿ ನೆಲನೇ ವಾಶ್ ಆತೈತೆ. ಇಲ್ಲಿ ನೀನು ಯಾರೋ ವಾಷಿಂಗ್ ಮಿಷಿನ್ ತಗೊಂಡ್ರು 2,000 ಕೊಟ್ಟು ಅಂತಲ್ಲ, ಇಲ್ಲಿ ನೆಲನೇ ವಾಶ್ ಆತೈತೆ. ಇದನ್ನು ನೋಡ್ರಿ ರೈತರದು. ನಿಮ್ಮ ವಾಷಿಂಗ್ ಮಿಷಿನು ಅದೆಲ್ಲ ಇಂಪಾರ್ಟೆಂಟು. ಅದಕ್ಕೆ ಈ ಸರ್ಕಾರ, ನಾನು ಆಗ್ರಹ ಮಾಡ್ತಾಯಿದ್ದೀನಿ, ಸರ್ಕಾರ ಕೂಡಲೇ ಪರಿಹಾರವನ್ನು ಬಿಡುಗಡೆ ಮಾಡಿ. ಅದಕ್ಕೋಸ್ಕರ BJP ಇಲ್ಲಿ ಸ್ಥಳಕ್ಕೆ ವಿಸಿಟ್ ಮಾಡಿದಿರಿ. ಈ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತೀವಿ. ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಆಗಲೇ ಹೇಳಿದ್ದೀನಿ, ಈ ಸರ್ಕಾರ ಇರೋದು ಇನ್ನು 2 ವರ್ಷ, ಅದ್ರ ಮಧ್ಯೆ ಸತ್ತೋಗ್ಬೋದು. ನೀವು ರೈತರ ಪರವಾಗಿ ನಿಂತ್ಕೊಳ್ಳಿ, ಜನಗಳ ಪರವಾಗಿ ನಿಂತ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಹೇಳಿದಿರಿ. ಸರ್ಕಾರಕ್ಕೂ ನಾವು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀರಿ. ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಡ್ತೀವಿ. ಎಕರೆಗೆ 25,000 ಕೊಡಬೇಕು. ಕೃಷಿಗೆ, ನೀರಾವರಿಗೆ 50,000 ರೂಪಾಯಿ ಕೊಡಬೇಕು ನನ್ನ ಆಗ್ರಹ, ಎಕರೆಗೆ ಅಂತ ಆಗ್ರಹವನ್ನು ಮಾಡ್ತಾಯಿದ್ದೀವಿ. 8,500 ಘೋಷಣೆ ಮಾಡಿದ್ದಾರೆ ಅಂತ CM. 8,500 ಯಾವ ಮೂಲೆಗೆ ರೀ? ಅದು NDRF ರೂಲ್ಸ್ ಪ್ರಕಾರ. NDRF ರೂಲ್ಸ್ ಪ್ರಕಾರ ಈಗ ಈಗ NDRF ರೂಲ್ಸ್ ಪ್ರಕಾರ ಕೊಟ್ಟರೆ, ಈಗ ಅವನು ಎಕರೆಗೆ ಬೆಳೆದಿರೋದು 25,000 ಖರ್ಚು ಮಾಡಿದ್ದಾನೆ. ಖರ್ಚು ಮಾಡಿದ್ದಾದರೂ ಕೊಡಿ, ಅವ್ರಿಗೆ ಲಾಭ ಬೇಡ. ಅವರೆಷ್ಟು ನೀವು ಕಳಪೆ ಬೀಜನೂ ಕೊಟ್ಟಿದ್ದೀರಾ ಅಂತ ಕೆಲವು ರೈತ ಹೇಳ್ತಾಯಿದ್ರು. ಸರ್ಕಾರ ಕೊಟ್ಟಿದ್ದು ಕಳಪೆ ಬೀಜನೂ ಕೊಟ್ಟಿದ್ದೀರಾ, ಅದರಲ್ಲಿ ಮಳೆ ಹಾನಿಯಾಗಿದೆ. ನಾವೆಷ್ಟು ಖರ್ಚು ಮಾಡಿದ್ದೀರಿ ಅಷ್ಟಾದರೂ ದುಡ್ಡು ಕೊಡಿ, ಲಾಭ ಬೇಡ, 1 ಪೈಸಾ ಲಾಭ ಬೇಡ. ನಾವೇನು ಗೊಬ್ಬರ ಹಾಕಿದ್ದೀರಿ, ಉಳುಮೆ ಮಾಡಿದ್ದೀರಿ, ಅಷ್ಟನ್ನು ಮಾತ್ರ ಕೊಡಿ ಅಂತಾರೆ. ನಾವು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ. 25,000 ರೂಪಾಯಿ ಕೊಡಿ. ಅಧಿಕಾರಿಗಳು ಕೂಡ ಬಂದು ಸರ್ವೆ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ ರೈತರು. ಅಲ್ಲೇ ನೋಡ್ರಿ, ದುಡ್ಡಿಲ್ಲ, PD ಅಕೌಂಟೆಲ್ಲ ಇದೆ ಅಂತಾರೆ. PD ಅಕೌಂಟ್ ಅಂದರೆ ಏನು? ನಾಮ ಎಳೆಯೋ ಅಂಥದ್ದು ಇವರೆಲ್ಲ ಸುಮ್ಮನೆ. ಅದು ಇದಕ್ಕಲ್ಲ ರೀ ಖರ್ಚು ಮಾಡೋಕ್ಕೆ, ಬೇರೆ ಖರ್ಚು ಅದಿರೋದು. ನೀನು ಡಿಸಾಸ್ಟರ್ ಮ್ಯಾನೇಜ್ ಅಡಿಯಲ್ಲಿ ದುಡ್ಡು ಕೊಡಬೇಕು. ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು.
NDRF ಹಣ ಬಿಡುಗಡೆ ಮಾಡಬೇಕು. ಪಿ ಡಿ ಅಕೌಂಟ್ಗೆ ಇದಕ್ಕಾಗಲ್ಲ. ನಾನು ರೆವಿನ್ಯೂ ಮಿನಿಸ್ಟ್ರಿ ಯಾರಿಗಾನ ಬೇರೆಯವ್ರಿಗೆ ಹೇಳಿ, ನೀವು ಬೇರೆ ಯಾರಿಗಾನ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗಿ. ಪಿ ಡಿ ಅಕೌಂಟ್ ಇರೋದು ಇದಕ್ಕಲ್ಲ. ನೀವು NDRF SDRF ಅಡಿಯಲ್ಲಿ ಹಣ ಬಿಡುಗಡೆ ಮಾಡಿ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಈಗ ಹೊರಡ್ತಿರಲ್ಲ ನಾಳೆ ಬೆಂಗಳೂರಲ್ಲಿ ಹೇಳ್ಬಿಟ್ಟು ಹೊರಡಿ. ಇಲ್ಲ ಅಂದರೆ ಇಡೀ ಬೆಳಗಾವಿ ಜನ ನಿಮ್ಗೆ ಧಿಕ್ಕಾರ ಆಗ್ತಾರೆ. ಸರ್, ಈಗ ಕೇಂದ್ರದ ಗಮನಕ್ಕೂ ತರ್ತೀರಾ ಇಲ್ಲಿ ರೈತರ ಫಸ್ಟ್ ಇವ್ರಿಗೆ ವರದಿ ಕೊಡಬೇಕಲ್ರಿ, ಎಷ್ಟಾಗಿದೆ ಏನಾಗಿದೆ ಅಂತ ವರದಿನೇ ಕೊಟ್ಟಿಲ್ಲ ಅಂದರೆ ಕೇಂದ್ರ ಏನು ಮಾಡೋಕ್ಕೆ ಸಾಧ್ಯ ರೀ? ಅಪೀಲೇ ಇಲ್ಲಲ್ಲ, ಅಪೀಲ್ ಮಾಡೋಕ್ಕೂ ಯೋಗ್ಯತೆ ಇಲ್ಲಲ್ಲ ಈ ಸರ್ಕಾರಕ್ಕೆ. ನೀವು ವಿಪಕ್ಷದವ್ರು ಏನಾದರೂ ನಿಯೋಗ ಹೋಗ್ತೀರಾ? ನಾವು ಈ ಮೊದಲು ವರದಿ ಕೊಟ್ಟರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡ್ತೀರಿ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀರಿ. ಪರಿಹಾರ ಕೊಡೋಕ್ಕೆ ನಾವು ಕೂಡ ರೈತರ ಪರವಾಗಿ ನಿಲ್ತೀರಿ.